ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್, ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಡಿಸ್ಟರ್ಬೆನ್ಸ್ ಆಫ್ ಅಪಿಟೈಟ್. ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಊಟ ಮಾಡೋರು, ಅಂದ್ರೆ ಹೊಟ್ಟೆ ತುಂಬಾ 3 ಹೊತ್ತುನು ಚೆನ್ನಾಗಿ ತಿನ್ನೋರು. ಆಮೇಲೆ ಸ್ವಲ್ಪನೇ ಫುಡ್ ಕಮ್ಮಿ ಆಗ್ತಾ ಬಂತು. ಏಕೆಂದ್ರೆ ವಯಸ್ಸಾಗ್ತಾ ಇದ್ದಂಗೆಲ್ಲ ಡೈಜೆಷನ್ ಸ್ಲೋ ಆಗತ್ತಲ್ಲ, ಸೊ ಅವ್ರು ತಗೊಳ್ಳೋ ಫುಡ್ ಇಂಟೇಕ್ನು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಇದೊಂದು ನ್ಯಾಚುರಲ್ ಪ್ರೋಸೆಸ್. ಆದ್ರೆ ವೀಕ್ಷಕರೇ, ನಾನು ಇವತ್ತು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗಿನ ಅಡಲ್ಟ್ಸ್ ತಗೊಳ್ಳೋಣ. ಈಗಿನ ಅಡಲ್ಟ್ಸ್ ಎಷ್ಟು ಡಿಸ್ಟರ್ಬ್ ಮಾಡ್ಕೊಂಡಿದ್ದಾರೆ ಅವ್ರ ಈಟಿಂಗು ಅಂದ್ರೆ ನೋಡಿ, ಒಂದು ವರ್ಕ್ ಪ್ರೆಷರ್, ಅವ್ರಿಗೆ ನೈಟ್ ಶಿಫ್ಟ್ ಇರ್ಬೋದು, ಇಲ್ಲ ವರ್ಕ್ ಪ್ರೆಷರ್ ಇಂದ ಪ್ರಾಪರ್ ಟೈಮ್ಗೆ ತಿನ್ನಕ್ಕಾಗಲ್ಲ. ಸೊ ಸಪೋಸ್ ಈ ತರ ಆಗಿ ತುಂಬಾನೇ ಆಪಿಟೈಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಂಡಿರತ್ತೆ. ಅದ್ರಲ್ಲೂ ಇನ್ ಕೆಲವು ಜನ ಏನ್ ಮಾಡ್ತಾರೆ, ತಿಂದ್ರೆ ಚೆನ್ನಾಗಿ ತಿನ್ಬಿಡ್ತಾರೆ, ಅಂದ್ರೆ ಕಿಂಗ್ ಸೈಜ್ ಮೀಲ್ ನ ತಿನ್ಬಿಡ್ತಾರೆ. ನೆಕ್ಸ್ಟ್ ಮೀಲು ಸ್ಕಿಪ್ಪು ಮಾಡ್ತಾರೆ, ಇಲ್ಲ ಏನೋ ಲೈಟ್ ಆಗಿ ತಗೊಂಡ್ ಬಿಟ್ಬಿಡ್ತಾರೆ. ಇನ್ನ ಕೆಲವು ಜನ ಇದ್ದಾರೆ, ದಿನಕ್ಕೆಲ್ಲ 1 ಹೊತ್ತು ತಿಂದ್ರೆ ಸಾಕಪ್ಪ, ಬೇರೆ ಹೊತ್ತೆಲ್ಲ ಇಲ್ದಿದ್ರು ಪರವಾಗಿಲ್ಲ ಅಂತ ಆ ತರ ಕೂಡ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ನಿಮ್ಮ ಆಪಿಟೈಟ್ ನ ಅಲ್ಲಿ ಡಿಸ್ಟರ್ಬೆನ್ಸ್ ನ ಉಂಟು ಮಾಡತ್ತೆ. ಈಗ ವೀಕ್ಷಕರೇ, ನಮ್ಮ ಆಪಿಟೈಟ್ ನ ಕಂಟ್ರೋಲ್ ಮಾಡೋದು ಬ್ರೈನ್. ಈಗ ನಾನು ಪ್ರೀವಿಯಸ್ ವಿಡಿಯೋಲು ಹೇಳಿದ್ದೆ, ನಾನು ಬ್ರೈನ್ ಸಿಗ್ನಲ್ ಕೊಡೋದು ಸ್ಟಮಕ್ಗೆ ಅಂತ. ಈ ಬ್ರೈನ್ ಅಲ್ಲಿ ಫಂಕ್ಷನಿಂಗ್ ಅಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ಆವಾಗ ನಿಮ್ಗೆ ಈ ಆಪಿಟೈಟ್ ಪ್ರಾಬ್ಲಮ್ ನ ನೋಡಬಹುದು. ಈಗ ವೀಕ್ಷಕರೇ, ನಾವು ಈ ತರ ಯಾರ್ಯಾರಿಗಿರುತ್ತೋ ಅವ್ರಿಗೆ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟ್ ನಮ್ಮ ಪಾಮ್ ಮೇಲಿದೆ, ಇಂಡೆಕ್ಸ್ ಫಿಂಗರ್. ಈ ಫಸ್ಟ್ ಜಾಯಿಂಟ್ ಇದೆ ನೋಡಿ, ಈ ಜಾಯಿಂಟ್ ಮೇಲ್ಗಡೆನೆ ಕಾರ್ನರ್ ಅಲ್ಲಿ ಟುವರ್ಡ್ಸ್ ಮಿಡಲ್ ಫಿಂಗರ್ ಈ ಪಾಯಿಂಟ್ ಬರುತ್ತೆ. ಇದು 2 ಕೈಲೂ ಇರುತ್ತೆ. ಫಸ್ಟ್ ಈ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ, ಸುಮಾರು ನೀವು 8 ರಿಂದ 10 ಗಂಟೆಗಳ ಕಾಲ ಪ್ರತಿದಿನ ಮ್ಯಾಗ್ನೆಟ್ಸ್ ನ ಹಾಕೊಳ್ತಾ ಇರಿ. ನೀವು ಕೆಲವು ದಿನ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ಈ ಆಪಿಟೈಟ್ ಅಲ್ಲಿ ಡಿಫ್ರೆನ್ಸ್ ನ ನೀವು ನೋಡಬಹುದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.